ಇದು ಪ್ರಜ್ವಲ್ ರೇವಣ್ಣ ಕುರಿತ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ವಿಐಪಿ ಸೆಲ್ ನಿಂದ ಸಾಮಾನ್ಯ ಸೆಲ್ಗೆ ಪ್ರಜ್ವಲ್ ರೇವಣ್ಣ ಶಿಫ್ಟ್ ಮಾಡಲಾಗಿದೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ವಿಐಪಿ ಸೆಲ್ ನಿಂದ ಸಾಮಾನ್ಯ ಸೆಲ್ಗೆ ಪ್ರಜ್ವಲ್ ರೇವಣ್ಣ ಶಿಫ್ಟ್ ಮಾಡಲಾಗಿದೆ. ಇದು ಪವರ್ ಟಿವಿ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಪ್ರಜ್ವಲ್ ಇದ್ದ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 7 ಗಂಟೆಗೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ, 8 ಗಂಟೆಗೆ ಇಂಪ್ಯಾಕ್ಟ್ ಆಗಿದೆ. ಪ್ರಜ್ವಲ್ ಇದ್ದ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಪವರ್ ಟಿವಿ ಇದನ್ನ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ. ನಮ್ಮ ವರದಿಯಿಂದ ಇಂಪ್ಯಾಕ್ಟ್ ಆಗಿರೋದು ವಿಐಪಿ ಸೆಲ್ ನಿಂದ ಸಾಮಾನ್ಯ ಸೆಲ್ಗೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತ ಪ್ರಜ್ವಲ್ ರೇವಣ್ಣನನ್ನ ಶಿಫ್ಟ್ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಸುದ್ದಿ ಬ್ರೇಕ್ ಆಗ್ತಾ ಇದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ ಚೇಂಜ್ ಆಗಿದೆ ಎನ್ನುವಂತ ಮಾಹಿತಿ, ಡೀಟೇಲ್ಸ್ ಕೊಡೋದಾದ್ರೆ. ಸಂಪತ್ತೇನು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ಸೇರಿದ್ರು. ಜೊತೆಗೆ ಈ ಒಂದು ಹೈ ಪ್ರೊಫೈಲ್ ಖೈದಿ ಬ್ಯಾರಕ್ ನಲ್ಲಿ ಏನು ಸಿಸಿಬಿ ದಾಳಿ ನಡೆಸಿದಂತಹ ವೇಳೆಯಲ್ಲಿ ಮೊಬೈಲ್ ಫೋನ್ ಪತ್ತೆ ಆಗಿರುವಂತದ್ದು. ಜೊತೆಗೆ ಈ ಒಂದು ವಿಐಪಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದಂತಹ ಪ್ರಜ್ವಲ್ಗೆ ಯಾರು ಮೊಬೈಲ್ ಅನ್ನ ಕೊಟ್ರು, ಈ ಎಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಕರ್ತವ್ಯ ಲೋಪವನ್ನ ಎಸಗಿದಂತಹ ಹಿನ್ನೆಲೆಯಲ್ಲಿ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅನ್ನ ಕೂಡ ಅಮಾನತನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಇಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ವಿಐಪಿ ಸೆಲ್ ನಲ್ಲಿ ಇದ್ರು. ಇದೀಗ ಈ ಎಲ್ಲ ಒಂದು ಪ್ರಕರಣ ಆದ್ಮೇಲೆ ಈ ಒಂದು ಹಿನ್ನೆಲೆಯಲ್ಲಿ ಏನು ಪ್ರಜ್ವಲ್ ರೇವಣ್ಣನನ್ನ ವಿಐಪಿ ಸೆಲ್ ನಿಂದ ಸಾಮಾನ್ಯ ಸೆಲ್ಗೆ ಶಿಫ್ಟ್ ಅನ್ನ ಮಾಡಿರುವಂತದ್ದು. ಸದ್ಯ ಈ ರೀತಿಯಾಗಿ ಏನು ಜೈಲ್ ಅಂತ ಹೇಳಿದ್ರೆ ಅವ್ರಿಗೆ ಒಂದಷ್ಟು ಬುದ್ಧಿಯನ್ನ ಕಲಿಸುವಂತ ನಿಟ್ಟಿನಲ್ಲಿ ಜೈಲ್ಗೆ ಕಳಿಸಲಾಗುತ್ತೆ. ಆದ್ರೆ ಈ ರೀತಿಯಾಗಿ ಅವ್ರಿಗೆ ವಿಐಪಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಸಿಗ್ತಿದೆ ಅಂತ ಹೇಳಿ ಇದೇ ಒಂದು ಪ್ರಕರಣ ಅಲ್ಲ, ಸಾಕಷ್ಟು ಒಂದು ಪ್ರಕರಣದಲ್ಲಿ ಜೈಲಿನಲ್ಲಿ ಕೈದಿಗಳು ಯಾವ ರೀತಿಯಾಗಿ ವಿಐಪಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಜೊತೆಗೆ ಇಷ್ಟೇ ಅಲ್ಲ, ಮೊಬೈಲ್ ಫೋನ್ ಅಷ್ಟೇ ಅಲ್ಲ, ಅಂದ್ರೆ ಖೈದಿ ಬಟ್ಟೆಯನ್ನ ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಕೊಟ್ಟಿರ್ತಾರೆ. ಆದ್ರೆ ಏನು ಸಜಾಬಂದಿ ಆಗಿದಂತಹ ಈ ಪ್ರಜ್ವಲ್ ರೇವಣ್ಣ ಏನಿದ್ದಾನೆ, ಈತ ಒಂದು ಬ್ಯಾರಕ್ ನಲ್ಲಿ ಯೂನಿಫಾರ್ಮ್ ಅನ್ನ ಕೂಡ ಧರಿಸಿರ್ಲಿಲ್ಲ. ಈ ಬಗ್ಗೆನೂ ಕೂಡ ಅಲ್ಲಿನ ಜೈಲಿನ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾಗಿ ಒಂದು ಕ್ರಮವನ್ನ ಕೂಡ ಕೈಗೊಂಡಿರಲ್ಲ. ಆತ ಇರು ಕಲರ್ಫುಲ್ ಬಟ್ಟೆಗಳನ್ನ ಹಾಕೊಂಡು ಸಾಮಾನ್ಯ ಇನ್ನೊಂದ್ ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಇರುವಂತ ಪೆನ್ ಡ್ರೈವ್ ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಎನ್ನುವಂತ ವಿಚಾರ, ಈ ಕುರಿತಂತೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಸಂಪತ್ತು, ಏನಂತ ಹೇಳಿದ್ರೆ ಈಗಾಗಲೇ ಅತ್ಯಾಚಾರ ಮಾಡಿ ಈಗಾಗಲೇ ಜೈಲನ್ನ ಸೇರಿದ್ದಾನೆ. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದ್ರೂ ಕೂಡ ಬುದ್ಧಿಯನ್ನ ಕಲ್ತಿಲ್ಲ ಅನ್ನೋದು ಈ ಒಂದು ಸಿಸಿಬಿ ಅವರು ಯಾವಾಗ ದಾಳಿಯನ್ನ ನಡೆಸಿದ್ರು ಆ ಒಂದು ಪ್ರಜ್ವಲ್ ರೇವಣ್ಣ ಇರುವಂತಹ ಬ್ಯಾರಕ್ ನಲ್ಲಿ ಮೊಬೈಲ್ ಹಾಗೆ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋಗಳು ಕೂಡ ಏನು ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿರುವಂತಹ ಅಶ್ಲೀಲ ಫೋಟೋಗಳನ್ನ ಆತ ಕಟ್ ಮಾಡಿ ತನ್ನ ಬ್ಯಾರಕ್ ನಲ್ಲಿ ಇಟ್ಕೊಂಡಿರುವಂತದ್ದು ಕೂಡ ಏನು ಸಿಸಿಬಿ ಅವರು ದಾಳಿ ನಡೆಸಿದಂತಹ ವೇಳೆಯಲ್ಲಿ ಈ ರೀತಿಯ ಪಿಕ್ಚರ್ಸ್ ಗಳು ಕೂಡ ಆತನ ಬ್ಯಾರಕ್ ನಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಆತನಿಗೆ ಶಿಕ್ಷೆ ಪ್ರಕಟ ಆದ್ರೂ ಕೂಡ ಇನ್ನೂ ಜೈಲಿನಲ್ಲಿ ಇದೇ ರೀತಿಯಾಗಿ ತನ್ನ ವರ್ತನೆಯನ್ನ ತೋರಿಸ್ತಾ ಇರುವಂತದ್ದು. ಅಶ್ಲೀಲವಾಗಿ ಫೋಟೋಗಳನ್ನ ಕಟ್ ಮಾಡಿಕೊಂಡು ವಿಕೃತಿಯನ್ನ ಮೆರೆತಾ ಇರುವಂತದ್ದು. ಜೊತೆಗೆ ಈ ಎಲ್ಲಾ ಏನು ಘಟನೆಗೆ ಸಂಬಂಧಿಸಿದಂತಹ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಥ್ಯಾಂಕ್ ಯು ಸುಚಿತ್ರಾ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.